ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಫೌಂಡೇಶನ್ನ ನೀವು ಚೂಸ್ ಮಾಡಬೇಕು ಆ್ಯಂಡ್ ನಿಮ್ಮ ಸ್ಕಿನ್ ಶೇಡಿಗೆ ಯಾವ ಶೇಡ್ ಆಫ್ ಫೌಂಡೇಶನ್ ನೀವು ಚೂಸ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮೇಕಪ್ ರುಟೀನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಫೌಂಡೇಶನ್ನ ನೀವು ಚೂಸ್ ಮಾಡಬೇಕು, ನಾನು ಯಾವ ರೀತಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ತೀನಿ, ನನ್ನ ಸ್ಕಿನ್ ಟೈಪ್ ಸ್ಕಿನ್ ಟೋನ್ನ ಕನ್ಸಿಡರ್ ಮಾಡಿಕೊಂಡು ನಾನು ಯಾವ ರೀತಿ ಮೇಕಪ್ ಪ್ರಾಡಕ್ಟ್ನ ಚೂಸ್ ಮಾಡ್ತೀನಿ ಆ್ಯಂಡ್ ನಿಮಗೆ ನೀವು ಶಾಪಿಂಗ್ ಹೋದಾಗ ಇಲ್ಲ ನೀವು ಮೇಕಪ್ ಪ್ರಾಡಕ್ಟ್ಸ್ನ ಬೈ ಮಾಡಬೇಕಂದ್ರೆ ಯಾವ ರೀತಿ ಬೈ ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನನ್ನ ಮೇಕಪ್ ಬ್ಯಾಗ್. ನಾನು ಎಲ್ಲೇ ಫಂಕ್ಷನಿಗೆ ಹೋಗ್ಬೇಕಂದ್ರೆ ನಾನು ರೆಡಿ ಆಗೋದು ಇದರಲ್ಲಿರುವಂತಹ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನಾನು ನಿಮಗೆ ಮುಂಚೆನೇ ತಿಳಿಸ್ತಿದ್ದೀನಿ, ನಾನು ಇಲ್ಲಿ ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಆಗಿರ್ಬೋದು ಇಲ್ಲ ಪ್ರಾಡಕ್ಟ್ಸ್ ಆಗಿರ್ಬೋದು ನನ್ನ ಸ್ಕಿನ್ನಿಗೆ ಸೂಟ್ ಆಗಿರುವಂತಹ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ. ನಾನು ಹಲವಾರು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ಬೇರೆ ಬೇರೆ ಬ್ರ್ಯಾಂಡ್ಸ್ನ ಟ್ರೈ ಮಾಡಿ ನನ್ನ ಸ್ಕಿನ್ನಿಗೆ ಫೈನಲಿ ಯಾವುದು ಒಂದು ಸೂಟ್ ಆಗಿದೆ ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನಿಮ್ಮ ಸ್ಕಿನ್ ಟೈಪಿಗೆ ನಿಮಗೆ ಯಾವ ಬ್ರ್ಯಾಂಡ್ ಸೂಟ್ ಆಗುತ್ತೆ ಇಲ್ಲ ನಿಮಗೆ ಯಾವ ಪ್ರಾಡಕ್ಟ್ಸ್ ಸೂಟ್ ಆಗುತ್ತೆ ನೀವು ಅದನ್ನು ಬೈ ಮಾಡ್ಬೋದು. ನಾನಿಲ್ಲಿ ನಿಮಗೆ ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ನೇ ಬೈ ಮಾಡಿ ಅಂತ ರೆಕಮೆಂಡ್ ಮಾಡ್ತಿಲ್ಲ. ನಾನು ತೋರಿಸುವಂಥ ಸ್ಟೆಪ್ ಮತ್ತು ನಾನು ತೋರಿಸ್ತಿರುವಂತಹ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡ್ಬೋದು. ಆ ಟೈಪ್ ಆಫ್ ಪ್ರಾಡಕ್ಟ್, ಇವಾಗ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ ಅಂದರೆ ನೀವು ಯಾವ ಮಾಯಿಶ್ಚರೈಸರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ, ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ ನೀವು ಆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ನಾನು ಯಾವುದೋ ಒಂದು ಬ್ರ್ಯಾಂಡಿನ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ನೀವು ಅದೇ ಬ್ರ್ಯಾಂಡಿನ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು ಅಂತ ಇಲ್ಲ. ಸೊ ಬನ್ನಿ ನೋಡೋಣ ನನ್ನ ಬ್ಯಾಗಲ್ಲಿ ಏನೇನಿದೆ ಅಂತ ಹೇಳಿ. ಮೊದಲಿಗೆ ಇದು ಶುಗರ್ ಅವರ ಆಕ್ವಾಹಾಲಿಕ್ ಪ್ರೈಮಿಂಗ್ ಮಾಯಿಶ್ಚರೈಸರ್. ಇದರಲ್ಲಿ ಬೋತ್ ಪ್ರೈಮರ್ ಕ್ವಾಲಿಟಿ ಮತ್ತು ಮಾಯಿಶ್ಚರೈಸರ್ ಪ್ರಾಪರ್ಟೀಸ್ ಎರಡೂ ಇದೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ನಾನು ಮುಂಚೆ ಏನಾದರೂ ಮೇಕಪ್ ಮಾಡೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡ್ಕೊಂಡಿದ ನಂತರ ನಾವು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಈ ಪ್ರಾಡಕ್ಟಲ್ಲಿ ಬೋತ್ ಮಾಯಿಶ್ಚರೈಸರ್ ಮತ್ತು ಪ್ರೈಮರ್ ಪ್ರಾಪರ್ಟೀಸ್ ಇರೋದ್ರಿಂದ ನಾನು ಇದು ಒಂದನ್ನೇ ಯೂಸ್ ಮಾಡ್ತೀನಿ. ಯೂಶಲಿ ನಾನು ಮೇಕಪ್ ಏನಾದ್ರು ಅಪ್ಲೈ ಮಾಡಬೇಕಂದ್ರೆ ಪ್ರೈಮರ್ ವಿತ್ ಮಾಯಿಶ್ಚರೈಸರ್ ಈ ಕ್ರೀಮ್ ನನಗೆ ಕೊಡುತ್ತೆ. ಸೊ ನಾನು ಈ ಕ್ರೀಮ್ನ ಯೂಸ್ ಮಾಡ್ತೀನಿ. ಮೊದಲಿಗೆ ನಾನು ಯಾವುದೇ ಮೇಕಪ್ ಮಾಡ್ಕೋಬೇಕಂದ್ರೂ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡಿದ ನಂತರ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಯಾಕೆ ನಾವು ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು, ಮಾಯಿಶ್ಚರೈಸರ್ ನಂತರ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇವಾಗ ನಾನು ಯಾಕೆ ನಾವು ಪ್ರೈಮರ್ನ ಯೂಸ್ ಮಾಡಬೇಕು, ನಾವು ಯಾವುದೇ ಮೇಕಪ್ ಮಾಡ್ಕೋಬೇಕಂದ್ರೆ ಪ್ರೈಮರ್ ಯಾಕೆ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇದ್ದರೆ ನಿಮಗೆ ಓಪನ್ ಪೋರ್ಸ್ ಜಾಸ್ತಿ ಇರುತ್ತೆ. ಡ್ರೈ ಸ್ಕಿನ್ ಅವರಿಗಿಂತ ಆಯಿಲಿ ಸ್ಕಿನ್ ಅವರಿಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ನೀವು ಇಂಥ ಟೈಮಲ್ಲಿ ನೀವು ಪ್ರೈಮರ್ನ ಯೂಸ್ ಮಾಡ್ದಲೆ ಡೈರೆಕ್ಟ್ ಕನ್ಸೀಲರ್ ಆಗಿರ್ಬೋದು ಇಲ್ಲ ಫೌಂಡೇಶನ್ ಆಗಿರ್ಬೋದು ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಆ ಪ್ಯಾಚಿ ಲುಕ್ ಬರುತ್ತೆ. ನಿಮ್ಮ ಫೌಂಡೇಶನ್ ನೀಟಾಗಿ ನಿಮ್ಮ ಫೇಸಲ್ಲಿ ಬ್ಲೆಂಡ್ ಆಗಲ್ಲ. ಆ ಓಪನ್ ಪೋರ್ಸಲ್ಲೆಲ್ಲ ನಿಮ್ಮ ಫೌಂಡೇಶನ್ ಕುತ್ಕೊಳ್ಳುತ್ತೆ. ಸೊ ಇದರಿಂದ ನೀವು ಈ ಸಮಸ್ಯೆಯಿಂದ ಪರಿಹಾರ ಹುಡ್ಕೋಬೇಕಂದ್ರೆ ಬೆಸ್ಟ್ ಸೊಲ್ಯೂಷನ್ ಪ್ರೈಮರ್ನ ಯೂಸ್ ಮಾಡೋದು. ನಾವು ಪ್ರೈಮರ್ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನ ಈವನ್ ಆಗಿ ಮಾಡುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಇದ್ದರೆ ನೀವು ಪ್ರೈಮರ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನಾನಿಲ್ಲಿ ಶುಗರ್ ಅವರ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಪ್ರಾಡಕ್ಟ್ಸ್ ಯಾವ ಬ್ರ್ಯಾಂಡಿನ ಬೇಕು ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನನ್ನ ಬ್ಯಾಗಲ್ಲಿ ಏನಿದೆ ಅಂದರೆ ಶುಗರ್ ಅವರ ಫೌಂಡೇಶನ್ ಸ್ಟಿಕ್. ಸೊ ಇದು ಕೂಡ ನಾನು 2-3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಇದು ರಿಸಲ್ಟ್ ತೋರಿಸಿದೆ. ಈ ಫೌಂಡೇಶನ್ ಸ್ಟಿಕ್ಕಲ್ಲಿ ಒಂದು ಸೈಡ್ ಫೌಂಡೇಶನ್ ಇದೆ, ಇನ್ನೊಂದು ಸೈಡ್ ನಿಮಗೆ ಬ್ರಷ್ ಇದೆ. ನಾನು ಯೂಶ್ವಲಿ ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ನನ್ನ ಮೇಕಪ್ ಬ್ಯಾಗಲ್ಲಿ ಇದು ಕೂಡ ಇದೆ. ಸೊ ನಾನು ಬ್ಲೆಂಡರ್ನ ಸಹಾಯದಿಂದ ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೋತೀನಿ.
ಆಸ್ ಅ ಬಿಗಿನರ್, ನೀವೇನಾದ್ರು ಬಿಗಿನರ್ ಆಗಿದ್ರೆ ಮೇಕಪ್ಗೆ, ನೀವು ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ಬ್ರಷಲ್ಲಿ ಟ್ರೈ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ನೀವು ಎಕ್ಸ್ಪರ್ಟ್ ಇರಬೇಕು ಮೇಕಪ್ಪಲ್ಲಿ. ಸೊ ಆವಾಗ ನಿಮಗೆ ಬ್ರಷ್ನ ಯೂಸ್ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ. ಆ್ಯಂಡ್ ನೀವು ಬ್ಲೆಂಡರ್ನ ಯೂಸ್ ಮಾಡಬೇಕಂದ್ರೆ ಬ್ಲೆಂಡರ್ನ ಮುಂಚೆ ವೆಟ್ ಮಾಡ್ಕೊಳ್ಳಿ. ವೆಟ್ ಮಾಡಿ ವಾಟರ್ನೆಲ್ಲ ನೀಟಾಗಿ ಸ್ಕ್ವೀಸ್ ಮಾಡಿ ನೀವು ಫೌಂಡೇಶನ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಂಡಿದ ನಂತರ ಬ್ಲೆಂಡ್ ಮಾಡ್ಬೋದು. ಬ್ಲೆಂಡರ್ನ ಯೂಸ್ ಮಾಡಿದ್ರೆ ಏನಂದರೆ, ಕೆಲವೊಬ್ರು ಹೇಳ್ತಾರೆ ಅದು ಪ್ರಾಡಕ್ಟ್ಸ್, ನಾವೇನು ಪ್ರಾಡಕ್ಟ್ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡಿರ್ತೀವಿ ಆ ಪ್ರಾಡಕ್ಟ್ ಬ್ಲೆಂಡರಿಗೆ ಜಾಸ್ತಿ ಅಂಟ್ಕೊಳ್ಳುತ್ತೆ ಅಂತ. ಸ್ವಲ್ಪ ಮಟ್ಟಿಗೆ ಹೌದು, ನಿಜ. ನಾನು ನನ್ನ ಸ್ಕಿನ್ ಟೋನಿಗೆ ಯೂಸ್ ಮಾಡ್ತಿರೋ ಶೇಡ್ ಬಂದು 10. ನೀವು ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ನೀವು ಯಾವುದೇ ಫೌಂಡೇಶನ್ ಬೈ ಮಾಡಬೇಕಂದ್ರೆ, ನೀವೇನಾದ್ರು ಫಸ್ಟ್ ಟೈಮ್ ಫೌಂಡೇಶನ್ನ ಬೈ ಮಾಡ್ತಿದ್ದೀರಾ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಆಫ್ಲೈನಲ್ಲಿ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಅಲ್ಲಿ ಟ್ರಯಲ್ ಆಪ್ಷನ್ ಇರುತ್ತೆ. ನೀವು ಅಲ್ಲಿ ಹೋಗಿ ಟ್ರಯಲ್ ಪೀಸಸ್ ಇರುತ್ತೆ, ಅದನ್ನ ನೀವು ಅಪ್ಲೈ ಮಾಡಿ ನಿಮ್ಮ ಫೇಸಿಗೆ ನೀವು ನೋಡ್ಕೋಬೋದು. ನೀವು ಯಾವುದೇ ಫೌಂಡೇಶನ್ ತಗೋಬೇಕಂದ್ರೂ ಈ ಟೆಕ್ಸ್ಚರ್ಸ್ ಏನಿರುತ್ತೆ ಅದನ್ನ ನಿಮ್ಮ ಸ್ಕಿನ್ ಅಂದರೆ ನಿಮ್ಮ ಫೇಸ್ ಮತ್ತು ನೆಕ್, ಈ ಥರ ನಿಮ್ಮ ಫೇಸ್ ಮತ್ತು ನೆಕ್ಗೆ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀವು ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಿಮ್ಮ ಫೇಸಲ್ಲಿ ನೀವು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿರ್ತೀರ ಅಲ್ಲಿ ಮತ್ತೆ ನಿಮ್ಮ ಬೇರೆ ಪಾರ್ಟ್ ಆಫ್ ದ ಫೇಸ್ ಅಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಕಾಣಿಸ್ಬಾರ್ದು. ಸೊ ಆ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಿಲ್ಲ ಅಂದರೆ ಅದು ನಿಮ್ಮ ರೈಟ್ ಶೇಡ್ ಆಫ್ ಫೌಂಡೇಶನ್. ಇದನ್ನೆಲ್ಲ ನೀವು ಟೆಸ್ಟ್ ಮಾಡಬೇಕಂದ್ರೆ ಆಫ್ಲೈನ್ ಸ್ಟೋರಿಗೆ ಹೋದರೆ ನಿಮಗೆ ಟೆಸ್ಟ್ ಮಾಡೋಕ್ಕೆ ಈಸಿ. ಫಸ್ಟ್ ಟೈಮ್ ನೀವು ಆಫ್ಲೈನ್ ಸ್ಟೋರಿಗೆ ಹೋಗಿ ಬೈ ಮಾಡ್ಬೋದು. ಒಂದ್ಸರಿ ನಿಮಗೆ ಕರೆಕ್ಟ್ ಆಗಿರೋ ಶೇಡ್ ಸಿಕ್ಕಿದ ನಂತರ ನೀವು ಆನ್ಲೈನಲ್ಲಿ ಅದೇ ಶೇಡನ್ನ ರೀಪರ್ಚೇಸ್ ಮಾಡ್ಬೋದು. ನಿಮ್ದೇನಾದ್ರು ಡ್ರೈ ಸ್ಕಿನ್ ಇದ್ದರೆ ನೀವು ಫೌಂಡೇಶನ್ ಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ನಂದು ಡ್ರೈ ಸ್ಕಿನ್ ಇದ್ರೂ ನಾನು ಈ ಫೌಂಡೇಶನ್ ಸ್ಟಿಕ್ನ ಟ್ರೈ ಮಾಡೋಣ ಅಂತ ಬೈ ಮಾಡಿದ್ದೆ. ಬಟ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ನನ್ನ ಫೇಸಿಗೆ ಅಷ್ಟೊಂದು ಸೂಟ್ ಆಗಲ್ಲ. ಸೊ ಹಾಗಾಗಿ ನಾನು ಬೇರೆ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಶುಗರ್ ಅವರ ಫೌಂಡೇಶನ್ನೇ. ಇದು ಏಸ್ ಆಫ್ ಡ್ಯೂಯಿ ಫೌಂಡೇಶನ್. ಸೊ ನೀವು ಈ ಥರ ಲಿಕ್ವಿಡ್ ಇರುವಂತಹ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ಈ ಫೌಂಡೇಶನ್ನ ಪ್ರಿಫರ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ನೀವು ಫೌಂಡೇಶನ್ ಸ್ಟಿಕ್ಗೆ ಹೋಗ್ಬೋದು. ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದು 27. ಇಟ್ ಇಸ್ 27. ನಿಮ್ಮ ಸ್ಕಿನ್ ಟೋನಿಗೆ ಯಾವ ಶೇಡ್ ಸೂಟ್ ಆಗುತ್ತೆ ನೀವು ಆ ಶೇಡ್ನ ಬೈ ಮಾಡೋದು ಒಳ್ಳೆಯದು. ನಾನು ಫೇರಾಗಿ ಕಾಣಿಸ್ಬೇಕು ಅಂತ ಹೇಳಿ ತುಂಬ ಲೈಟರ್ ಶೇಡ್ನ ಬೈ ಮಾಡೋದು ಇಲ್ಲ ಡಾರ್ಕರ್ ಶೇಡ್ನ ಬೈ ಮಾಡೋದು ಈ ಥರ ಮಾಡಬೇಡಿ. ನೀವು ಆ ಥರ ಮಾಡಿದಾಗ ನಿಮ್ಮ ಮುಖಕ್ಕೆ ನೀವು ಫೌಂಡೇಶನ್ ಅಪ್ಲೈ ಮಾಡಿದ ಮೇಲೆ ತುಂಬ ಮೇಕಪ್ ಜಾಸ್ತಿ ಇದೆ ಅನ್ನೋ ಥರ ಕಾಣಿಸುತ್ತೆ. ನೋಡ್ಬೋದು ನೀವು, ಈ ಥರ ಇದೆ. ಇದು ಅಪ್ಲಿಕೇಶನ್ ಕೂಡ ತುಂಬ ಈಸಿ ಆಗಿದೆ. ಈ ಥರ ನೀವು ಪಂಪ್ ಮಾಡಿಕೊಂಡ್ರೆ ನಿಮಗೆ ಫೌಂಡೇಶನ್ ಬರುತ್ತೆ. ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್. ದಿಸ್ ಇಸ್ ವಾಟ್ ಐ ವಾಸ್ ಯೂಸಿಂಗ್. ಸೊ ಈ ಕಾಂಪ್ಯಾಕ್ಟನು ಶುಗರ್ ಅವ್ರದ್ದೇ. ಇದ್ರ ಶೇಡ್ ಕೂಡ 10. ನೀವು ಯಾವಾಗ್ಲೂ ಕಾಂಪ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಮೇಕ್ ಶ್ಯೂರ್ ಇಟ್ ಸೂಟ್ಸ್ ವಿತ್ ಯೋರ್ ಫೌಂಡೇಶನ್ ಒಂದು ಶೇಡು, ಕಾಂಪ್ಯಾಕ್ಟ್ ಇನ್ನೊಂದು ಶೇಡು ದಯವಿಟ್ಟು ತಗೋಬೇಡಿ. ನೀವು ಯಾವ ಶೇಡ್ ಕಾಂಪ್ಯಾಕ್ಟ್ ತಗೊಂಡಿರ್ತೀರಾ ಅದೇ ಶೇಡ್ ಫೌಂಡೇಶನ್ ತಗೋಬೇಕು. ಸೊ ಇದನ್ನ ನೀವು ಕಾಂಪ್ಯಾಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಮೋರ್ ಓವರ್ ಕಾಂಪ್ಯಾಕ್ಟಲ್ಲಿ ತುಂಬ ಶೇಡ್ಸ್ ಅವೈಲಬಲ್ ಇರಲ್ಲ. 4 to 5 ಶೇಡ್ಸ್ ಅವೈಲಬಲ್ ಇರುತ್ತೆ. ಸೊ ನಿಮ್ಮ ಫೌಂಡೇಶನಿಗೆ ಹತ್ತಿರವಾದ ಶೇಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇದ್ದರೆ ನೀವು ಕಾಂಪ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ದೇನಾದ್ರು ಡ್ರೈ ಸ್ಕಿನ್ ಇದ್ದರೆ ನೀವು ಲೂಸ್ ಪೌಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ಹತ್ರ ಲೂಸ್ ಪೌಡರ್ ಕೂಡ ಇದೆ, ನೀವು ನೋಡ್ಬೋದು. ಆಲ್ ಸೆಟ್ ಟು ಗೋ ಬನಾನಾ ಪೌಡರ್ ಅಂತ. ಇದು ಲೂಸ್ ಪೌಡರ್. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ಕಾಂಪ್ಯಾಕ್ಟ್ ತುಂಬ ರೇರ್ ಆಗಿ ಯೂಸ್ ಮಾಡ್ತೀನಿ. ಕೆಲವೊಂದ್ಸರಿ ನನ್ನ ಸ್ಕಿನ್ ಆಯಿಲಿ ಫೀಲ್ ಆಗುತ್ತೆ. ಸೊ ಅವಾಗ ಅಷ್ಟೇ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ. ಆರ್ ಎಲ್ಸ್ ಇಟ್ ಇಸ್ ಬೆಟರ್ ನಿಮ್ದೇನಾದ್ರು ಡ್ರೈ ಸ್ಕಿನ್ ಇದ್ದರೆ ಲೂಸ್ ಪೌಡರ್ನ ಯೂಸ್ ಮಾಡೋದು ಒಳ್ಳೆಯದು. ನಾನು ಮೊದಲಿಗೆ ನಿಮಗೆ ಕಾಂಪ್ಯಾಕ್ಟ್ನ ತೋರಿಸ್ತೀನಿ ನೋಡಿ. ನನ್ನ ಕಾಂಪ್ಯಾಕ್ಟ್ ಕೂಡ ಈ ಶೇಡಲ್ಲೇ ಇದೆ. ಆ್ಯಂಡ್ ಇದಕ್ಕೆ ಅವರೇ ಬಫ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇದ್ರ ಹೆಲ್ಪಿಂದ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ಕೋಬೋದು.
ನೆಕ್ಸ್ಟ್ ನನ್ನ ಲೂಸ್ ಪೌಡರ್. ಸೊ ಇದು ಲೂಸ್ ಪೌಡರ್, ಇದನ್ನ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಿ. ಆ್ಯಂಡ್ ದಿಸ್ ಇಸ್ ಕಾಂಪ್ಯಾಕ್ಟ್, ಇದು ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ನನ್ನ ಮೇಕಪ್ ಬ್ಯಾಗಲ್ಲಿ ಇರುವಂಥದ್ದು ಕನ್ಸೀಲರ್. ಇದು ಕೂಡ ಶುಗರ್ ಅವ್ರದ್ದೇ. ಈ ಶೇಡ್ ಬಂದು 15 ಇದೆ. ನೀವು ಕನ್ಸೀಲರ್ನ ಚೂಸ್ ಮಾಡಬೇಕಾದ್ರೇನು ನಿಮ್ಮ ಫೌಂಡೇಶನ್ ಯಾವ ಶೇಡ್ನ ಚೂಸ್ ಮಾಡ್ತೀರಾ ಆ ಶೇಡಿಗೆ ನಿಮ್ಮ ಕನ್ಸೀಲರ್ ಮ್ಯಾಚ್ ಆಗಬೇಕು. ಆ ಥರ ನೀವು ಚೂಸ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಇದು ಲಿಕ್ವಿಡ್ ಕನ್ಸೀಲರ್ ಆಗಿರೋದ್ರಿಂದ ನಾನು ಸ್ವಲ್ಪ ಶೇಡ್ ಡಾರ್ಕರ್ ತಗೊಂಡಿದ್ದೀನಿ, ಬಿಕಾಸ್ ನನ್ನ ಫೌಂಡೇಶನ್ 10 ಇದೆ ಆ್ಯಂಡ್ ಇದ್ದು 15 ಇದೆ. 1 ಶೇಡ್ ಆರ್ 2 ಶೇಡ್ ಡಾರ್ಕರ್ ಆರ್ ಲೈಟರ್ ಇರ್ಬೋದು. ತುಂಬ ಡಿಫ್ರೆನ್ಸ್ ಇದ್ದರೆ ನೀವು ಅಂಡರ್ ಐ ಕೆಳಗಡೆ ನೀವು ಕನ್ಸೀಲರ್ನ ಅಪ್ಲೈ ಮಾಡಿದಾಗ ಅದು ಪ್ಯಾಚಿ ಲುಕ್ ಕೊಡುತ್ತೆ ನಿಮಗೆ. ಇಲ್ಲೇ ಬೇರೆ ಕಲರು, ನಿಮ್ಮ ಸ್ಕಿನ್ನಲ್ಲೇ ಬೇರೆ ಕಲರ್ ಕಾಣಿಸುತ್ತೆ. ಸೊ ಆದಷ್ಟು ನಿಮ್ಮ ಕನ್ಸೀಲರ್, ಫೌಂಡೇಶನ್ ಆ್ಯಂಡ್ ಕಾಂಪ್ಯಾಕ್ಟ್ ಮೂರೂ ಒಂದೇ ಶೇಡ್ ಇರೋ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಫ್ರಮ್ ಮೈ ಬ್ಯಾಗ್ ಇಸ್ ಹೈಲೈಟರ್. ಇದು ಕೂಡ ಶುಗರ್ ಅವರ ಬ್ಲಿಂಗ್ ಲೀಡರ್ ಇಲ್ಯುಮಿನೇಟಿಂಗ್ ಮಾಯಿಶ್ಚರೈಸರ್. ಇದು ಹೈಲೈಟರ್ ಆಗಿ ನಾವು ಅಪ್ಲೈ ಮಾಡ್ಕೋಬೋದು. ಇದನ್ನ ನಾವು ಕಂಪ್ಲೀಟ್ ನಮ್ಮ ಮೇಕಪ್ ಆದ ನಂತರ ಅಪ್ಲೈ ಮಾಡ್ಕೋಬೋದು. ಟೆಕ್ಸ್ಚರ್ ಈ ಥರ ಇದೆ. ನಾವು ಒಂದ್ಸರಿ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ಇದು ನಮಗೆ ಶೈನಿಂಗ್ ಲುಕ್ ಕೊಡುತ್ತೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಯಾವ ರೀತಿ ಆಗ್ತಿದೆ ಅಂತ. ಸೊ ಈ ಥರ ಶೈನಿಂಗ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ನಮ್ಮ ಕಂಪ್ಲೀಟ್ ಮೇಕಪ್ ಆದ ನಂತರ ಲಾಸ್ಟ್ ಈ ಹೈಲೈಟರ್ನ ಅಪ್ಲೈ ಮಾಡ್ಕೋಬೋದು. ನಾನು ನೀಟಾಗಿ ಬ್ಲೆಂಡ್ ಮಾಡಿದ ನಂತರ ಇದು ಯಾವ ಥರ ಶೈನಿಂಗ್ ಲುಕ್ ಕೊಡ್ತಿದೆ ಅಂತ. ಇದನ್ನ ನಾವು ನಮ್ಮ ಫೇಸ್ ಕಂಪ್ಲೀಟ್ ಆಗಿ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ನಮ್ಮ ನೋಸ್ ಮೇಲೆ, ಚೀಕ್ ಮೇಲೆ, ಫೋರ್ ಹೆಡ್ ಮೇಲೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್. ನಾನು 4 ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಶುಗರ್ ಅವ್ರದ್ದೇ ಲಿಪ್ಸ್ಟಿಕ್. ಈ ಶೇಡ್ ಬಂದು 12. ಇದು ಪಿಂಕ್ ಕಲರ್. ಇಟ್ ಇಸ್ ಅ ಕೈಂಡ್ ಆಫ್ ಪಿಂಕ್, ಟೀಕ್ ಓವರ್. ಸೊ ಈ ಶೇಡ್ ಬಂದು 12 ಆ್ಯಂಡ್ ದಿಸ್ ಇಸ್ ಅ ಡಾರ್ಕ್ ಮರೂನ್ ಶೇಡ್. ನೀವು ನೋಡ್ಬೋದು ಈ ಶೇಡಲ್ಲಿದೆ. ಇದು ಕೂಡ ಶುಗರ್ ಅವ್ರದ್ದೇ. ಇದು ಯಾವ ಶೇಡ್ ಅಂತ, ಇದು 13 ಪ್ಲಮ್ಸ್ ಆ್ಯಂಡ್ ರೋಸಸ್. ಈ ಶೇಡ್ ನೇಮ್ ಬಂದು 13 ಪ್ಲಮ್ಸ್ ಆ್ಯಂಡ್ ರೋಸಸ್ ಆ್ಯಂಡ್ ದಿಸ್ ಇಸ್ ಅ ಕೈಂಡ್ ಆಫ್ ಪಿಂಕ್ ಕಲರ್. ನೀವು ನೋಡ್ಬೋದು ಪಿಂಕ್ ಕಲರ್ ಶೇಡ್. ಈ ಶೇಡ್ ನಂಬರ್ ಇಸ್ 2 ಎಲಿಜಬೆತ್. ಸೊ ಇದ್ರ ಶೇಡ್ ನೇಮ್ 2 ಎಲಿಜಬೆತ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಇದು 16 ಕ್ಲೇರ್ ಅಂಡರ್ವುಡ್. ಇದು ಕ್ರೇಯಾನ್ ಲಿಪ್ಸ್ಟಿಕ್. ಇಟ್ ಇಸ್ ಅ ಬ್ರೌನ್ ಕಲರ್ ಶೇಡ್. ನೀವು ನೋಡ್ಬೋದು ಇದು ಬ್ರೌನ್ ಕಲರ್. ಈ ಥರ ಕ್ರೇಯಾನ್ ಲಿಪ್ಸ್ಟಿಕ್ ಇದೆ. ಇದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಲಿಪ್ ಗ್ಲಾಸ್. ಇದು ಲಿಪ್ ಗ್ಲಾಸ್ಟಿಕ್. ಇದು ಕೂಡ ಶುಗರ್ ಅವ್ರದ್ದೇ. ನೋಡ್ಬೋದು ಇದು ಲಿಪ್ ಗ್ಲಾಸ್ ಈ ಶೇಡಲ್ಲಿದೆ. ಈ ಶೇಡ್ ನಂಬರ್ ಬಂದು 6 ರೋಸ್ ರಂಬ್ಲಿಂಗ್ ಅಂತ ಈ ಶೇಡ್ನ ನೇಮ್ ಬಂದು. ಇದು ಗ್ಲಾಸಿ ಲಿಪ್ಸ್ಟಿಕ್ ಆ್ಯಂಡ್ ಈ ಗ್ಲಾಸಿ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಬಟ್ ನಾನು ನಿಮಗೆ ಮುಂಚೆ ತೋರಿಸಿದಂತಹ 4 ಲಿಪ್ಸ್ಟಿಕ್ ಕೂಡ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಆಗಿರುತ್ತೆ. ಗ್ಲಾಸಿ ಲಿಪ್ಸ್ಟಿಕ್ ಇದು ಲಾಂಗ್ ಲಾಸ್ಟಿಂಗ್ ಇಲ್ಲ. ಸೊ ನಿಮಗೆ ಲಾಂಗ್ ಲಾಸ್ಟಿಂಗ್ ಲುಕ್ ಬೇಕು, ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಬೇಕಂದರೆ ನೀವು ಮ್ಯಾಟ್ ಲಿಪ್ಸ್ಟಿಕ್ ಇಲ್ಲ ಕ್ರೇಯಾನ್ ಲಿಪ್ಸ್ಟಿಕ್ನ ಟ್ರೈ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಶುಗರ್ ಅವರ ಇದು ಐಬ್ರೋ ಪೆನ್ಸಿಲ್. ನೀವು ನೋಡ್ಬೋದು ಇದು ಒನ್ ಸೈಡ್ ಐಬ್ರೋ ಪೆನ್ಸಿಲ್ ಇದೆ, ಇನ್ನೊಂದು ಸೈಡ್ ಬ್ರಷ್ ಇದೆ. ಆ್ಯಂಡ್ ಲಾಸ್ಟ್ ಐಟಮ್ ಇನ್ ಮೈ ಮೇಕಪ್ ಕಿಟ್ ಇಸ್ ಡರ್ಟ್ ಡಿಸಾಲ್ವಿಂಗ್ ಕ್ಲೆನ್ಸಿಂಗ್ ಬಾಮ್. ಇಟ್ ಇಸ್ ಅ ಮೇಕಪ್ ರಿಮೂವರ್ ಬಾಮ್. ನಾನು ಮುಂಚೆ ಶುಗರ್ ಅವರ ಮೇಕಪ್ ರಿಮೂವರ್ ಲಿಕ್ವಿಡ್ನ ಯೂಸ್ ಮಾಡ್ತಿದ್ದೆ. ಅದನ್ನ ನೀವು ಕಾಟನ್ ಪ್ಯಾಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೇಕಪ್ನ ರಿಮೂವ್ ಮಾಡ್ಬೋದಿತ್ತು. ಬಟ್ ಈ ಸರಿ ಅದು ನಾನು ಹೋದಾಗ ಅವೈಲಬಲ್ ಇಲ್ದಲೇ ಇರುವ ಕಾರಣ ನಾನು ಇದು ಕ್ವೆಂಚ್ ಅವರ ಮೇಕಪ್ ರಿಮೂವಿಂಗ್ ಬಾಮ್. ಇದು ಹೊಸದು. ಐ ಹ್ಯಾವ್ ನಾಟ್ ಎಟ್ ಟ್ರೈಡ್ ದಿಸ್, ಬಟ್ ಇದು ಬಾಮ್ ಥರ ಇರುತ್ತೆ ಆ್ಯಂಡ್ ಯು ಕ್ಯಾನ್ ಅಪ್ಲೈ ಆ್ಯಂಡ್ ವೈಪ್ ನೀಟ್ಲಿ. ನಿಮ್ಮ ಮೇಕಪ್ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ನಾನು ಇದ್ರ ಬಗ್ಗೆ ತುಂಬ ವಿಡಿಯೋಸ್ ನೋಡಿದ್ದೆ, ರಿವ್ಯೂಸ್ ನೋಡಿದ್ದೆ, ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಟ್ರೈ ದಿಸ್. ನೋಡಿದ್ರಲ್ಲ ನನ್ನ ಮೇಕಪ್ ಬ್ಯಾಗಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ. ಇಷ್ಟು
ಪ್ರಾಡಕ್ಟ್ಸ್ನ ನಾನು ಮೇಕಪ್ ಯಾವಾಗ ಮಾಡ್ಕೋತೀನಿ ಆವಾಗಷ್ಟೇ ಯೂಸ್ ಮಾಡ್ತೀನಿ. ಇದನ್ನ ನಾನು ಎಲ್ಲರೂ ಆಚೆ ಹೋಗ್ಬೇಕಾರೆ ಇಲ್ಲ ಏನಾದ್ರು ಫಂಕ್ಷನ್ಸ್ಗೆ ನಾನು ಇಲ್ಲಿರುವಂಥ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡೆ ರೆಡಿ ಆಗೋದು. ಆ್ಯಂಡ್ ನಾನಿಲ್ಲಿ ಎಲ್ಲ ಶುಗರ್ ಅವರ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಅದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನಿಮ್ಮ ಸ್ಕಿನ್ನಿಗೆ ಯಾವುದೇ ಬೇರೆ ಪ್ರಾಡಕ್ಟ್ಸ್ ಸೆಟ್ ಆದ್ರೂ ದಟ್ ಇಸ್ ಫೈನ್, ನೀವು ಆ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ಬೋದು. ಬಟ್ ನೀವು ಆ ಪ್ರಾಡಕ್ಟ್ ಶೇಡ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ನಾನು ಇವತ್ತು ಹೇಳ್ಕೊಟ್ಟಿರುವಂತಹ ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಬೋದು.